ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಹೈ ವೋಲ್ಟೇಜ್ ಮ್ಯಾಚ್ ನಡೆದಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಈ ಹೈ ವೋಲ್ಟೇಜ್ ಮ್ಯಾಚ್ಗಿಂತ ಮುಂಚೆ ಪಾಕಿಸ್ತಾನದ ನಾಯಕ ಸಲ್ಮಾನ್ ಆಗಾ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಈ ಬಾರಿಯ T20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಎಂಟ್ರಿ ಕೊಡಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಕೊಲಂಬೋದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ ಹೈ ವೋಲ್ಟೇಜ್ ಮ್ಯಾಚ್ ಅನ್ನು ಕಣ್ತುಂಬಿಕೊಳ್ಳಲು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಕಾತುರತೆಯಿಂದ ಕಾಯುತ್ತಿದ್ದಾರೆ. T20 ವರ್ಲ್ಡ್ ಕಪ್ ನಲ್ಲಿ ಇದುವರೆಗೆ ಭಾರತ ಮತ್ತು ಪಾಕಿಸ್ತಾನ ತಂಡಗಳು 8 ಬಾರಿ ಮುಖಾಮುಖಿಯಾಗಿದ್ದು, ಈ 8 ಬಾರಿ ಮುಖಾಮುಖಿಯಲ್ಲಿ ಭಾರತ 7 ಬಾರಿ ಜಯವನ್ನು ಸಾಧಿಸಿದ್ದರೆ ಕೇವಲ 1 ಬಾರಿ ಮಾತ್ರ ಪಾಕಿಸ್ತಾನ ಭಾರತದ ಎದುರು ಗೆಲುವನ್ನು ಸಾಧಿಸಿದೆ. ಇನ್ನು ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆದಿರುವ ಹೈ ವೋಲ್ಟೇಜ್ ಮ್ಯಾಚ್ಗಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾ, ಭಾರತದ ಎದುರಿನ ಪಂದ್ಯವನ್ನು ನಾವು ಕಾತುರತೆಯಿಂದ ಎದುರು ನೋಡುತ್ತಿದ್ದೇವೆ. ನಮ್ಮ ತಂಡ ಈಗಾಗಲೇ T20 ವರ್ಲ್ಡ್ ಕಪ್ ನ ಮೊದಲೆರಡು ಪಂದ್ಯವನ್ನ ಕೊಲಂಬೋದಲ್ಲಿ ಆಡಿದೆ. ಈ ಕಾರಣದಿಂದಾಗಿ ನಮ್ಮ ತಂಡ ಕೊಲಂಬೋದ ವಾತಾವರಣಕ್ಕೆ ಹೊಂದಿಕೊಂಡಿದೆ. ಹೀಗಾಗಿ ನಮ್ಮ ತಂಡ ಭಾರತ ಎದುರು ಒಂದು ಉತ್ತಮವಾದ ಪ್ರದರ್ಶನ ತೋರುವ ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಇನ್ನು ಕೊಲಂಬೋದ ಪಿಚ್ ಸ್ಪಿನ್ನರ್ಗಳಿಗೆ ಅನುಕೂಲಕರವಾಗುವ ಸಾಧ್ಯತೆ ಇದೆ. ಇನ್ನು ನಮ್ಮ ತಂಡದಲ್ಲಿ 3 ಜನ ಉತ್ತಮ ಸ್ಪಿನ್ ಬೌಲರ್ಗಳಿದ್ದಾರೆ. ಈ ಕಾರಣದಿಂದಾಗಿ ನಮ್ಮ ಸ್ಪಿನ್ ಬೌಲರ್ಸ್ಗಳು ಭಾರತ ಎದುರು ಮೇಲ್ಗೈಯನ್ನ ತಂದುಕೊಡಬಹುದೆಂಬ ನಿರೀಕ್ಷೆಯಲ್ಲೂ ಕೂಡ ನಾನಿದ್ದೇನೆ. ಇನ್ನು ಅಭಿಷೇಕ್ ಶರ್ಮಾರ ಬಗ್ಗೆ ಕೇಳಿದ ಪ್ರಶ್ನೆಯೂ ಕೂಡ ಪ್ರತಿಕ್ರಿಯೆ ನೀಡಿದಂತಹ ಪಾಕಿಸ್ತಾನ ತಂಡದ ನಾಯಕ ಸಲ್ಮಾನ್ ಆಗಾ, ಅಭಿಷೇಕ್ ಶರ್ಮಾ ನಮ್ಮ ಎದುರಿನ ಪಂದ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಫಿಟ್ ಆಗಿ ಕಣಕ್ಕಿಳಿಯಲಿ ಎಂಬುದು ನನ್ನ ಆಸೆ ಕೂಡ ಆಗಿದೆ. ನಮ್ಮ ತಂಡ ದೊಡ್ಡ ದೊಡ್ಡ ಪ್ಲೇಯರ್ ಎದುರು ಆಡಲು ಇಷ್ಟಪಡುತ್ತದೆ ಎಂಬ ಮಾತನ್ನ ಸಲ್ಮಾನ್ ಆಗಾ ಹೇಳಿದ್ದಾರೆ. ಇನ್ನು ನಮೀಬಿಯಾದ ಎದುರು ನಡೆದಂತಹ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಟೀಮರದ ಪ್ಲೇಯಿಂಗ್ ಇರುವಲ್ಲಿ ಕಣಕ್ಕಿಳಿದಿರಲಿಲ್ಲ. ಆದರೆ ಪಾಕಿಸ್ತಾನದ ಎದುರು ನಡೆದಿರುವ ಹೈ ವೋಲ್ಟೇಜ್ ಮ್ಯಾಚ್ಗೆ ಅಭಿಷೇಕ್ ಶರ್ಮಾ ಲಭ್ಯರಾಗುವ ನಿರೀಕ್ಷೆ ಇದೆ.